ಬೆಂಗಳೂರಿನ ಅರಮನೆ ಮೈದಾನದ ಶೃಂಗಾರ್ ಪ್ಯಾಲೇಸ್ ಆವರಣದಲ್ಲಿ ನಾಳೆ ಡಾಕ್ಟರ್ ಅಂಬೇಡ್ಕರ್ ಮಹಾಪರಿನಿರ್ವಾಣದ ಸಮಾರಂಭ ನಡೆಯಲಿದೆ. ಮುಂಬೈನ ದಾದರ್ನಲ್ಲಿರುವ ಚೈತನ್ಯ ಭೂಮಿಯ ಸ್ಮಾರಕದ ಮಾದರಿಯನ್ನು ಇದೇ ಮೊದಲ ಬಾರಿಗೆ ಮರುಸ್ಥಾಪಿಸಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡಲಾಗುತ್ತಿದೆ. ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ಮತ್ತು ಕರ್ನಾಟಕ ರಾಜ್ಯ ಸಂವಿಧಾನ ಬಳಗದ ವತಿಯಿಂದ ಆಯೋಜಿಸುತ್ತಿರುವ ಈ ಕಾರ್ಯಕ್ರಮದಲ್ಲಿ ಅಹೋರಾತ್ರಿ ಭೀಮಸ್ಮರಣೆ ನೆರವೇರಿಸಲಿದೆ. ಇದೇ ವೇಳೆ ಅಂಬೇಡ್ಕರ್ ಅವರ ಬಂಗಾರದ ಪುತ್ಥಳಿಯನ್ನು ಸರ್ಕಾರದ ಮುಖಾಂತರ ಲೋಕಾರ್ಪಣೆಗೊಳಿಸುವ ಸಂಕಲ್ಪ ದಿನವನ್ನಾಗಿ ಆಚರಿಸಲಾಗುತ್ತೆ ಅಂತ ಸಂವಿಧಾನ ಬಳಗದ ಮುಖಂಡ ರಾಂಪುರ್ ನಾಗೇಶ್ ಮಾಹಿತಿ ನೀಡಿದರು. ಭಾಳ ಕಮ್ಮಿ ಅವಧಿಯಲ್ಲಿ ರಾಜ್ಯಾದ್ಯಂತ ಹೆಸರು ಮಾಡ್ತಿರ್ತಕ್ಕಂಥ ಗ್ಯಾರಂಟಿ ನ್ಯೂಸ್ ಪ್ರಕಾರ ಮುಖಾಂತರ ರಾಜ್ಯದ ಜನತೆಯಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ರಾಜ್ಯದಿಂದ ಮುಂಬೈಗೆ ಹೋಗಿ ಬಾಬಾ ಸಾಹೇಬ್ರವರ ಚೈತ್ಯ ಭೂಮಿನ ಸ್ಪರ್ಶ ಮಾಡುವಂಥ ಕಾರ್ಯಕ್ರಮ ಸಾಕಷ್ಟು ಜನಕ್ಕೆ ಆಗ್ತಾ ಇಲ್ಲ, ತುಂಬ ದೂರ ಇರೋದ್ರಿಂದ. ಆ ಅವಕಾಶ ಸಿಕ್ಕಂಥವರು ಬಾಂಬೆಗೆ ಹೋಗಿ ಅಲ್ಲಿ ಚೈತ್ಯ ಭೂಮಿಯಲ್ಲಿ ದರ್ಶನ ಮಾಡ್ಕೊ ಬರ್ತಾರೆ. ಅದು ನಮ್ಮ ರಾಜ್ಯದ ಜನತೆಗೆ ಮುಂಬೈಲಿರ್ತಕ್ಕಂಥ ಚೈತ್ಯ ಭೂಮಿಯ ಪ್ರತಿರೂಪವನ್ನು ಇಲ್ಲಿ ನಿರ್ಮಾಣ ಮಾಡಿ ಪ್ಯಾಲೇಸ್ ಗ್ರೌಂಡ್ ಬೆಂಗಳೂರು ಅರಮನೆ ಮೈದಾನದಲ್ಲಿ ತುಂಬ ಅದ್ಭುತವಾಗಿ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಸಂವಿಧಾನ ಬಳಗದ ವತಿಯಿಂದ ಭಾಳ ಜವಾಬ್ದಾರಿಯುತವಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಾಳೆ ನಡೀತಾ ಇದೆ. 24 ಗಂಟೆಗಳ ಕಾಲ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದನೂ ಕೂಡ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅಂಬೇಡ್ಕರ್ ಅವರ ಅನುಯಾಯಿಗಳು ಬರ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಸಕಲ ವ್ಯವಸ್ಥೆ, ಸೂಕ್ತವಾದಂಥ ಮೂಲಸೌಕರ್ಯದ ವ್ಯವಸ್ಥೆ ಎಲ್ಲವನ್ನೂ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಮಂಟಪಕ್ಕೆ, ಏನು ಬಾಂಬೆಲಿದೆಯೋ ಅಂಥ ಮಂಟಪಕ್ಕೆ ಹೆಲಿಕಾಪ್ಟರ್ ಮುಖಾಂತರ ಹೂಮಾಲೆಯನ್ನು ಮಳೆ ರೀತಿಯಲ್ಲಿ ಸುರಿಸೋದ್ರ ಮುಖಾಂತರವಾಗಿ ಅಭಿಮಾನವನ್ನು ತೋರಿಸೋದ್ರ ಮುಖಾಂತರ ಸಂವಿಧಾನ ಬಳಗದ ಜಯಕಾಂತ್ ಮತ್ತು ಸಂವಿಧಾನ ಬಳಗದ ತಂಡ ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡ್ತಾ ಇದೆ. ಈ ಕಾರ್ಯಕ್ರಮ